ನೋಡಿ, ಅಮಿತ್ ಶಾ ಅಂಗಳ ತಲುಪಿದೆ ಬಳ್ಳಾರಿ ರೆಡ್ಡಿಗಳ ಸಂಘರ್ಷ. ಇದೀಗ ಅಲ್ಲಿವರೆಗೂ ಕೂಡ ಹೋಗ್ತಾ ಇದೆ ಈ ಒಂದು ವಿಚಾರ. Z+ ಸೆಕ್ಯೂರಿಟಿ ಒದಗಿಸುವಂತೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಪತ್ರ ಬರೆದಿದ್ದಾರೆ. ನನಗೆ ಪ್ರಾಣಾಪಾಯ ಇದೆ. ಈಗಾಗಲೇ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆನೆ ಇದೆಲ್ಲವೂ ಕೂಡ ನಡೆದಿರುವಂತದ್ದು. ಹಾಗಾಗಿ ನನ್ನ ಕೊಲೆ ಮಾಡಲಿಕ್ಕೆ ಸಂಚು ಮಾಡಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ರು. Z+ ಸೆಕ್ಯೂರಿಟಿ ಕೊಡಿ ಅಂತ ಹೇಳಿ ಇದೀಗ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಪತ್ರ ಬರೆದಿದ್ದಾರೆ. ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಜನಾರ್ದನ್ ರೆಡ್ಡಿ ಪತ್ರ ಬರೆದಿದ್ದಾರೆ. ನಾರಾ ಭರತ್ ರೆಡ್ಡಿ ಹಾಗೂ ಸಹಚರರಿಂದ ಜೀವ ಬೆದರಿಕೆ ಇದೆ. ಶಾಸಕ ಭರತ್ ರೆಡ್ಡಿ ಹಾಗೂ ಸಹಚರರು ನನ್ನನ್ನ ಹತ್ಯೆ ಮಾಡಲಿಕ್ಕೆ ಯತ್ನಿಸಿದ್ದಾರೆ. ನನಗೆ ರಕ್ಷಣೆ ಬೇಕು ಅಂತ ಹೇಳಿ ಇದೀಗ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಪತ್ರ ಬರೆದಿದ್ದಾರೆ. ಅಮಿತ್ ಶಾ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದೀಗ ಜನಾರ್ದನ್ ರೆಡ್ಡಿ ಅವರು ಪತ್ರವನ್ನು ಬರೆದಿರುವಂತದ್ದು. ನನಗೆ ಜೀವ ಬೆದರಿಕೆ ಇದೆ. ನಾರಾ ಭರತ್ ರೆಡ್ಡಿ ಹಾಗೂ ಅವರ ಗ್ಯಾಂಗ್ನಿಂದ ನನಗೆ ಜೀವ ಬೆದರಿಕೆ ಇದೆ. ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋ ಭಯ ಇದೆ. ಹಾಗಾಗಿ ನನಗೆ Z+ ಸೆಕ್ಯೂರಿಟಿ ಬೇಕು ಅಂತ ಹೇಳಿ ಇದೀಗ ಅಮಿತ್ ಶಾ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಜನಾರ್ದನ್ ರೆಡ್ಡಿ ಪತ್ರ ಬರೆದಿದ್ದಾರೆ. ಯಾವಾಗ ಈ ಒಂದು ಗದ್ದಲ ಆಯಿತೋ ಆ ಸಂದರ್ಭದಲ್ಲಿ ಮಾಧ್ಯಮದ ಮುಂದೆ ಬಂದು ಬುಲೆಟ್ಗಳನ್ನು ಕೂಡ ತೋರಿಸಿದ್ರು ಜನಾರ್ದನ್ ರೆಡ್ಡಿ. ನೋಡಿ, ಇದೇ ಬುಲೆಟ್ಗಳು ಫೈರ್ ಆಗಿರೋದು. ನಾನು ಕಾರಿಂದ ಇಳಿತಾ ಇದ್ದಂಗೆ ದಿಢೀರಾಗಿ ಫೈರಿಂಗ್ ಸ್ಟಾರ್ಟ್ ಆಯಿತು. ಆ ಸಂದರ್ಭದಲ್ಲಿ ನಮ್ಮ ಮನೆ ಕಿಟಕಿ ಗಾಜೆಲ್ಲವೂ ಒಡೆದು ಹೋಯ್ತು. ಬೈ ಮಿಸ್ ಆಗಿ ನಾನು ತಪ್ಪಿಸ್ಕೊಂಡಿದ್ದೀನಿ. ಇಲ್ಲ ಅಂತಂದ್ರೆ ನನಗೂ ಕೂಡ ಆ ಒಂದು ಬುಲೆಟ್ ತಾಕ್ತಾ ಇತ್ತು. ನನ್ನನ್ನ ಕೊಲೆ ಮಾಡ್ಲಿಕ್ಕೆ ಇವರೆಲ್ಲರೂ ಸಂಚು ಮಾಡ್ಕೊಂಡಿದ್ದಾರೆ. ಇಲ್ಲಿ ಗುಂಡಾಗರ್ದಿ ನಡೀತಾ ಇದೆ, ರೌಡಿಸಂ ನಡೀತಾ ಇದೆ. ಶಾಸಕ ನಾರಾ ಭರತ್ ರೆಡ್ಡಿ ರೌಡಿಸಂ ಮಾಡ್ತಾ ಇದ್ದಾನೆ. ಅವರ ಅಪ್ಪನೂ ಕೂಡ ಕ್ರಿಮಿನಲ್, ಇವನು ಕೂಡ ಕ್ರಿಮಿನಲ್ ಆಗ್ತಾ ಇದ್ದಾನೆ. ನನಗೂ ಕೂಡ ಜೀವ ಬೆದರಿಕೆ ಇದೆ. ಇವಾಗ ನನಗೆ ರಕ್ಷಣೆ ಯಾರು ಕೊಡ್ತಾರೆ ಅಂತ ಹೇಳಿ ಆಗ್ಲೇ ಅವರು ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಮಾಧ್ಯಮದ ಮುಂದೆ ಬಂದು ಜನಾರ್ದನ್ ರೆಡ್ಡಿ ಬುಲೆಟ್ ಕೂಡ ತೋರಿಸಿದ್ರು. ನೋಡಿ, ಇದೇ ಬುಲೆಟ್ಗಳು ಫೈರ್ ಆಗಿರುವಂತದ್ದು. ಈ ಬುಲೆಟ್ ನಮ್ಮದಲ್ಲ ಅಥವಾ ಪೊಲೀಸ್ ಅವ್ರದ್ದು ಅಲ್ಲ, ಅಲ್ಲಿದ್ದಂತಹ ಬೇರೆ ಯಾರ್ದು ಅಲ್ಲ. ಇದು ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರದೇ ಬುಲೆಟ್ಗಳು ಅಂತ ಹೇಳಿ ಆರೋಪವನ್ನ ಮಾಡಿದ್ರು. ನಾರಾ ಭರತ್ ರೆಡ್ಡಿ ಅವರ ಗನ್ಮ್ಯಾನ್ಗಳು, ಅವರ ಸಹಚರರೇ ಇದೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ನನ್ನನ್ನ ಕೊಲೆ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅಂತ ಹೇಳಿ ಆರೋಪ ಮಾಡಿದ್ರು. ಮಾಧ್ಯಮದ ಮುಂದೆ ಬುಲೆಟ್ಗಳನ್ನ ತೋರಿಸಿದ್ರು. ತೋರಿಸಿ ನನಗೆ ಜೀವ ಬೆದರಿಕೆ ಇದೆ, ನಾನು ಮನೆಯಲ್ಲಿದ್ದೆ, ಮನೆ ಇದ್ದಂತಹ ಸಂದರ್ಭದಲ್ಲಿ ಹೊರಗೆ ಬರ್ತಾ ಇದ್ದೀನಿ. ಕಾರಿಂದ ಇಳಿಯುವಂತಹ ಸಂದರ್ಭದಲ್ಲಿ ದಿಢೀರಾಗಿ ಫೈರಿಂಗ್ ಆರಂಭ ಆಗೋಯ್ತು. ಹಾಗಾಗಿ ಅಲ್ಲೇ ನನಗೆ ಭಯ ಶುರುವಾಗಾಯ್ತು. ಯಾವ ಕ್ಷಣದಲ್ಲೂ ಕೂಡ ನನ್ನನ್ನ ಇವರು ಸಾಯಿಸಬಹುದು, ಯಾವ ಕ್ಷಣದಲ್ಲೂ ಏನ್ ಬೇಕಾದ್ರೂ ಮಾಡಬಹುದು. ಶಾಂತಿಯುತವಾಗಿ ಇದ್ದಂತಹ ಬಳ್ಳಾರಿ ಈಗ ರೌಡಿಸಂ ನಡೀತಾ ಇದೆ, ಗುಂಡಾಗರ್ದಿ ನಡೀತಾ ಇದೆ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಆರೋಪ ಮಾಡಿದ್ರು. ಇದೀಗ ನನಗೆ ದಯವಿಟ್ಟು Z+ ಸೆಕ್ಯೂರಿಟಿ ಕೊಡಿ, ಯಾವ ಕ್ಷಣದಲ್ಲೂ ಏನ್ ಬೇಕಾದ್ರೂ ಆಗ್ಬೋದು ಅಂತ ಹೇಳಿ ಇದೀಗ ಅಮಿತ್ ಶಾ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದಿದ್ದಾರೆ.